ಕಾಂಗ್ರೆಸ್ ಮನೆಯಲ್ಲಿ ತಲ್ಲಣ ಮೂಡಿಸ್ತಾ ಇದೆ ಕುರ್ಚಿ ಆಟ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನುವಂತಹ ಮಾತನ್ನ ಸಿಎಂ ಪುತ್ರ ಯತೀಂದ್ರ ಹೇಳಿಕೆಯನ್ನು ಕೊಟ್ಟಿದ್ರು. ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಪರವಾಗಿ ಆಪ್ತ ಶಾಸಕರು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಕುರ್ಚಿ ಕಿಚ್ಚಿನ ಮಧ್ಯೆಯೇ ಕಾಂಗ್ರೆಸ್ನ ಶಾಸಕ ಈಗ ಹೊಸ ಬಾಂಬ್ ಸಿಡಿಸಿರೋದು. 6 ತಿಂಗಳಲ್ಲಿ ಸಿಎಂ ಆಗಿ ಬಂದು ಡಿಕೆ ಶಿವಕುಮಾರ್ ಭವನ ಉದ್ಘಾಟಿಸಲಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ಕಚೇರಿ ಶಿಲಾನ್ಯಾಸದಲ್ಲಿ ಶಾಸಕ ಅಶೋಕ್ ರೈ ಹೇಳಿರುವಂತಹ ಮಾತು ಇದು. ಡಿಸಿಎಂ ಇದ್ದ ವೇದಿಕೆಯಲ್ಲೇ ಸಿಎಂ ಆಗ್ತೀರಾ ಅಂತ ಹೇಳಿ ಶಾಸಕರು ಹೇಳಿದ್ದಾರೆ. ಶಿಲಾನ್ಯಾಸ ಮಾಡಿದ್ದೀರಿ, 6 ತಿಂಗಳಲ್ಲಿ ಕಾಮಗಾರಿ ಮುಗಿಯುತ್ತೆ. ಸಿಎಂ ಆಗಿ ಬಂದು ಡಿಕೆ ಶಿವಕುಮಾರ್ ಪುತ್ತೂರು ಕಾಂಗ್ರೆಸ್ ಭವನವನ್ನ ಉದ್ಘಾಟಿಸಲಿ ಅನ್ನೋ ಮಾತನ್ನ ಅಶೋಕ್ ರೈ ಹೇಳಿದ್ದಾರೆ. ಒಂದು ಕಡೆಯಲ್ಲಿ ಕುರ್ಚಿ ಕಿತ್ತಾಟ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕ ಸಿಡಿಸಿರುವಂತಹ ಬಾಂಬ್ ಇದು. 6 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಈ ಭವನ, ಕಾಂಗ್ರೆಸ್ ಭವನ. ಮುಖ್ಯಮಂತ್ರಿಯಾಗಿ ಬಂದು ಡಿಕೆ ಶಿವಕುಮಾರ್ ಅವರು ಉದ್ಘಾಟನೆಯನ್ನ ಮಾಡಲಿ ಅನ್ನುವಂಥ ಮಾತನ್ನ ಅಶೋಕ್ ರೈ ಅವರು ಹೇಳಿದ್ದಾರೆ. ಈ ಕಟ್ಟಡ ನಮ್ಮ ಹತ್ರ ಯಾವಾಗಲೂ ಹೇಳ್ತಾ ಇದ್ರು, ಪಕ್ಷ ಬೆಳಿಬೇಕು, ಪಕ್ಷ ಇದ್ರೆ ಯಾವುದು ಇದ್ರೂ ಪಕ್ಷ ಬೆಳಿಬೇಕು. ಅವರ ಕನಸು ಇತ್ತು ಕರ್ನಾಟಕ ರಾಜ್ಯದಲ್ಲಿ 100 ಕಡೆ ಕಾಂಗ್ರೆಸ್ ಭವನ ಮೇಲೆ ಬರಬೇಕು. ಅದಕ್ಕಾಗಿ ಒಂದೇ ದಿವಸ ನೀವು 100 ಕಾಂಗ್ರೆಸ್ ಭವನಕ್ಕೆ ನಾನು ಶಿಲಾನ್ಯಾಸ ಮಾಡಬೇಕು ಅಂತ ಕಲ್ಪನೆ ಇತ್ತು. ಆದ್ರೆ ನಾನು ಮೊನ್ನೆ ಅವ್ರ ಹತ್ರ ಮನವಿ ಮಾಡಿಕೊಂಡೆ, ಸರ್ ನಮ್ದು ಎಲ್ಲ ರೆಡಿ ಆಗಿದೆ, ನಿಮ್ಮ ಮನವಿ ಪ್ರಕಾರ ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ, ನಮಗೆ ಅನುಮತಿ ಕೊಡಬೇಕು. ನಾವು ಇನ್ನು 6 ತಿಂಗಳಲ್ಲಿ ಈ ಕಟ್ಟಡವನ್ನು ಕಟ್ಟಿ ನಿಮ್ಮ ಕೈಯಿಂದ ಮುಖ್ಯಮಂತ್ರಿಯಾಗಿ ನೀವು ಬಂದಾಗ ನಿಮ್ಮ ಕೈಯಿಂದ ಅದನ್ನು ಶಿಲಾನ್ಯಾಸ ಮಾಡ್ತೀವಿ ಅನ್ನೋ ಒಂದು ವಿಚಾರವನ್ನು ಹೇಳಿದ್ದೀವಿ, ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಬಹುಶಃ ಇವತ್ತು ಅದನ್ನು ಒಳ್ಳೆಯ ರೀತಿಯಲ್ಲಿ ಶಿಲಾನ್ಯಾಸ ಮಾಡುವಂತಹ ಕೆಲಸ ಆಗಿದೆ. ಇನ್ನು 6 ರಿಂದ 7 ತಿಂಗಳ ಒಳಗೆ ಅದನ್ನು ಉದ್ಘಾಟನೆ ಮಾಡಲಿಕ್ಕೆ ಕೂಡ ನಮ್ಮ ಇಲ್ಲಿ ದೊಡ್ಡ ಕಾರ್ಯಕ್ರಮದ ಮುಖಾಂತರ ಅದನ್ನು ಮಾಡುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ವಿಚಾರವನ್ನು ಹೇಳಿ. ಇನ್ನು ಅಶೋಕ್ ರೈ ಅವರು ಈ ರೀತಿಯಾಗಿ ಮಾತಾಡಿದ ಬೆನ್ನಲ್ಲೇ ಮತ್ತೆ ಸಿಎಂ ಆಸೆಯನ್ನ ಡಿಕೆ ಶಿವಕುಮಾರ್ ಅವರು ಬಿಚ್ಚಿಟ್ಟಿದ್ದಾರೆ. ಆಸೆ ಪಡೋದು ತಪ್ಪಲ್ಲ, ಅದು ಅವರ ಪ್ರಾರ್ಥನೆ. ಪುತ್ತೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ನೀಡಿರುವಂತಹ ಹೇಳಿಕೆ, ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಈ ರೀತಿಯ ಮಾತನ್ನು ಹೇಳಿದ್ದಾರೆ. ಮತ್ತೊಮ್ಮೆ ಅದೇ ಮಾತನ್ನು ಹೇಳಿದ್ರು. ಸಿಎಂ ಆಗಿ ಬಂದು ಕಾರ್ಯಕ್ರಮ ಉದ್ಘಾಟಿಸಲಿ ಅಂತ ನಾಯಕರು ಹೇಳಿದ್ರು. ಕಾಂಗ್ರೆಸ್ ನಾಯಕರ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದೇ ವೇದಿಕೆಯಲ್ಲೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಶೋಕ್ ರೈ ಅವರು ಹೇಳಿರುವಂತಹ ಮಾತಿಗೆ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಉತ್ತರ ಕೊಟ್ಟರು. ನಾನೇ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಆಸೆ ಇದೆ, ನೀವು ಸಿಎಂ ಆಗಿ ಬರ್ತೀರಾ ನೋಡೋಣ. ಅವ್ರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬಾರ್ದು, ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅಂತ ಹೇಳಿದ್ದೀನಿ. ನೋಡೋಣ. ಉದ್ಘಾಟನೆಗೂ ನಾನೇ ಬರ್ತೀನಿ ಅಂತ ಹೇಳಿದ್ರೆ ಅವ್ರ ಆಸೆ ಇದೆ, ನೀವು ಸಿಎಂ ಆಗಿ ಬರ್ತೀರಾ ನೋಡೋಣ. ಅವ್ರ ಆಸೆ ಪಡೋರ್ಗು ನಾನು ತಪ್ಪು ಅಂತ ಹೇಳಕ್ಕಾಗ್ತದ? ಅವ್ರ ಪ್ರಾರ್ಥನೆ, ಪ್ರಯತ್ನ ವಿಫಲ ಆಗ್ಬಾರ್ದು, ಪ್ರಾರ್ಥನೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಭರತ್ ರಾಜ್, ಅಶೋಕ್ ರೈ ಅವರು ಡಿಸಿಎಂ ಇದ್ದಂಥ ವೇದಿಕೆಯಲ್ಲೇ ಹೇಳಿರುವಂತಹ ಮಾತು, 6 ತಿಂಗಳಲ್ಲಿ ಸಿಎಂ ಆಗಿ ಬಂದು ಉದ್ಘಾಟನೆಯನ್ನು ಮಾಡ್ತೀರಿ ಅನ್ನುವಂಥ ಮಾತು ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ. ಜೊತೆಗೆ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಯಾವ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಇತ್ತು, ಇದೇ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಬೆಳವಣಿಗೆಗೆ ಕಾರಣ ಆಗಬಹುದು? ಮಧುಕರ್, ಹೌದು, ನಿನ್ನೆ ಕಾಂಗ್ರೆಸ್ನ ಪುತ್ತೂರಿನ ಒಂದು ಶಿಲಾನ್ಯಾಸ ಸಭಾ ಹೊಸ ಒಂದು ಇದು ಏನಿತ್ತು ಕಚೇರಿ ಏನಿದೆ ಅದರ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೋಸ್ಕರ ಡಿಕೆ ಶಿವಕುಮಾರ್ ಅವರು ಪುತ್ತೂರಿಗೆ ಆಗಮಿಸಿದಂತ ಸಂದರ್ಭ ಸಹಜವಾಗಿ ವೇದಿಕೆಯ ಮೇಲೆ ಅನೇಕ ಕಾಂಗ್ರೆಸ್ ನಾಯಕರಿದ್ರು. ರಮಾನಾಥ್ ರೈ ಇರಬಹುದು, ವಿನಯ್ ಕುಮಾರ್ ಸೊರಕೆ ಇರಬಹುದು, ಅಶೋಕ್ ರೈ ಸೇರಿದಂತೆ ಅನೇಕ ನಾಯಕರುಗಳಿದ್ರು. ಸ್ವತಃ ಅಶೋಕ್ ಕುಮಾರ್ ರೈ ಉಸ್ತುವಾರಿಯಲ್ಲಿ ಈ ಒಂದು ಕಾಂಗ್ರೆಸ್ ಭವನದ ಶಿಲಾನ್ಯಾಸ ಕಾರ್ಯಕ್ರಮ ಆರಂಭದಲ್ಲಿ ಈ ಒಂದು ಅವರು ವೇದಿಕೆಯಲ್ಲಿ ಭಾಷಣ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ನೇರವಾಗಿ ಅಶೋಕ್ ರೈ ಅವರು ಅಂದ್ರೆ ಈ ಒಂದು
ಕಚೇರಿ ಏನಿದೆ ಇದರ ಶಿಲಾನ್ಯಾಸವನ್ನು ನಾನು ಇವತ್ತು ಅವರು ನೆರವೇರಿಸಿದ್ದಾರೆ. ಮುಂದಿನ 6 ತಿಂಗಳಲ್ಲಿ ಈ ಕಟ್ಟಡ ಕಂಪ್ಲೀಟೇಷನ್ ಆಗುತ್ತೆ. ಅಂದ್ರೆ 6 ತಿಂಗಳಲ್ಲಿ ಕಟ್ಟಡ ಕಂಪ್ಲೀಟ್ ಆಗಬೇಕು ಅನ್ನುವಂಥದ್ದನ್ನ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅನ್ನುವಂತ ಒಂದು ಭರವಸೆಯನ್ನ ಕೂಡ ಡಿಕೆಶಿಗೆ ಕೊಟ್ಟರು. ಅದರ ಜೊತೆಗೆ 6 ತಿಂಗಳ ಬಳಿಕ ಈ ಒಂದು ಕಟ್ಟಡವನ್ನ ಮುಖ್ಯಮಂತ್ರಿಗಳಾಗಿ ಬಂದು ನೀವು ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದನ್ನ ಬಹಳ ಬಹಿರಂಗವಾಗಿ ಹೇಳಿದ್ದಾರೆ. ಬಹುತೇಕವಾಗಿ ಕರಾವಳಿ ಭಾಗದ ಶಾಸಕರುಗಳು ಯಾರ ಜೊತೆಗೂ ಕೂಡ ಅಷ್ಟು ಕ್ಲಿಯರ್ ಆಗಿ ಸ್ಟ್ಯಾಂಡ್ ತೆಗೆದುಕೊಳ್ಳೋದಿಲ್ಲ. ಯಾಕಂದ್ರೆ ಎಲ್ಲಾ ನಾಯಕರುಗಳ ಜೊತೆಗೆ ಮತ್ತು ಪಕ್ಷದ ಸಿದ್ಧಾಂತಗಳಿಗೆ ಮತ್ತು ಅದರ ತತ್ವ ಸಿದ್ಧಾಂತಗಳಿಗೆ ಎದುರಾಗಿ ಮಾತನಾಡ್ತಾರೆ. ಸಹಜವಾಗಿ ಹಿಂದೆ ಕೂಡ ಯಾರು ಕೂಡ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಮಾತನಾಡಿದಿರಬಹುದು ಅಥವಾ ಸಿದ್ದರಾಮಯ್ಯ ಪರವಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದು ಇಲ್ಲ. ಆದ್ರೆ ಇವತ್ತಿನ ವೇದಿಕೆ ಏನಿದೆ ಅಲ್ಲಿ ಬಹಳ ಬಹಿರಂಗವಾಗಿ ಅವರು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ನಿಂತಿದ್ದಾರೆ. ಅದರ ಜೊತೆಗೆ ಮತ್ತೆ ಮಾತನಾಡಿದಾಗ್ಲೂ ಕೂಡ ಸಹಜವಾಗಿ ಮುಖ್ಯಮಂತ್ರಿಗಳು ನಮ್ಗೆ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳು, ಹಾಗಾಗಿ ಬದಲಾವಣೆಗಳೇನಾದ್ರೂ ಬಂದ್ರೆ ಅಂತ ಸಂದರ್ಭಗಳಲ್ಲಿ ಡಿ ಕೆ ಶಿವಕುಮಾರ್ ಆಗಬೇಕು ಅನ್ನುವಂಥದ್ರ ಬಹಳ ಬಹಿರಂಗವಾಗಿ ಹೇಳಿದ್ದಾರೆ. ಅದರ ಜೊತೆಗೆ ಆ ವೇದಿಕೆಯಲ್ಲಿದ್ದಂತಹ ಅನೇಕ ನಾಯಕರು, ಅದು ವಿನಯ್ ಕುಮಾರ್ ಸೊರಕೆ ಅವರು ಒಂದು ಸ್ಟೆಪ್ ಇರುವಂತದ್ದು ಅನ್ನುವಂಥದ್ದು, ಅದರ ಜೊತೆಗೆ ಹೇಮನಾಥ್ ಶೆಟ್ಟಿ ಅನ್ನುವಂತ ಕಾಂಗ್ರೆಸ್ ನ ಆ ಭಾಗದ ಒಂದು ಮುಖಂಡ ಏನಿದ್ದಾರೆ ಅವರು ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ವೇದಿಕೆಯಲ್ಲಿ ಕೊಟ್ಟಿರುವಂತದ್ದು. ಒಟ್ಟಾರೆಯಾಗಿ ಕರಾವಳಿಯಲ್ಲಿ ನಿನ್ನೆ ನಡೆದ ಕಾರ್ಯಕ್ರಮ ಬಹುತೇಕ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬೇಕು ಅನ್ನುವಂತಹ ಒಂದು ಒಕ್ಕರಳ ಆಗ್ರಹದ ರೂಪದಲ್ಲಿ ಕಂಡು ಬಂತು. ಅದಕ್ಕೆ ಪ್ರತಿಕ್ರಿಯಿಸಿದಂತಹ ಡಿ ಕೆ ಶಿವಕುಮಾರ್ ಕೂಡ ಎಲ್ಲರ ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗಲ್ಲ ಅನ್ನುವಂತ ಸಹಜ ಶೈಲಿಯಲ್ಲಿ ಮತ್ತೆ ಅವರ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು. ಓಕೆ, ಧನ್ಯವಾದ ಭರತ್ರಾಜ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.